ವಾಸ್ತುಶಾಸ್ತ್ರದಲ್ಲಿ ಗಿಡಗಳಿಗೆ ಬಹಳ ಮಹತ್ವವಿದೆ. ಮನೆಯಲ್ಲಿ ಎಷ್ಟು ಗಿಡ ಮರಗಳನ್ನು ಬೆಳೆಸುತ್ತೀರಿ ಅಷ್ಟೇ ಉತ್ತಮ ಪರಿಣಾಮ ಮನೆಯ ಮೇಲೆ ಬೀರಲಿದೆ. ಅದರಲ್ಲಿಯೂ ಕೂಡ ನೀವು ಕೆಲವೊಂದು ಗಿಡಗಳನ್ನು ಮನೆಯಲ್ಲಿ ನೆಡುವುದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ, ಲಕ್, ಸಂತೋಷ ಹಾಗೂ ಸಂಪತ್ತು ವೃದ್ಧಿಯಾಗುತ್ತದೆ. ಇದರಿಂದ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕೆಲವೊಂದು ಗಿಡಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ಗಿಡಗಳನ್ನು ಪ್ರಪಂಚದಲ್ಲಿರುವ ಲಕ್ಕಿ ಪ್ಲ್ಯಾಂಟ್ ಎಂದೇ ಕರೆಯಲಾಗುತ್ತದೆ. ವಾಸ್ತುವಿನಲ್ಲಿ ಪ್ರಾಮುಖ್ಯತೆ ಪಡೆದ ಗಿಡಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮನಿ ಪ್ಲ್ಯಾಂಟ್. ಈ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಗುಡ್ ಲಕ್ ಹಾಗೂ ಹಣ ಹೆಚ್ಚಾಗುತ್ತದೆ. ಮನಿ ಪ್ಲ್ಯಾಂಟನ್ನು ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಬೇಕು. ಇದರಿಂದ ಹಣ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಸಕಾರಾತ್ಮಕ ಅಂಶವು ಹೆಚ್ಚುತ್ತದೆ. ಇನ್ನು ಎರಡನೆಯದಾಗಿ ತಾವರೆ. ತಾವರೆ ಮತ್ತು ಲಿಲ್ಲಿ ಹೂಗಳು ಮನೆಯಲ್ಲಿ ಭಾಗ್ಯ ಮತ್ತು ಪಾವಿತ್ರ್ಯತೆಯನ್ನು ಹರಡುತ್ತವೆ ಎಂದೇ ಹೇಳಲಾಗುತ್ತದೆ. ತಾವರೆ ಹೂ ಮನಃಶಾಂತಿ ಹಾಗೂ ಸಮೃದ್ಧಿಯನ್ನು ತರುತ್ತದೆ. ನೀವು ಧಾರ್ಮಿಕತೆಯನ್ನು ನಂಬುವುದಾದರೆ ಈ ಒಂದು ಗಿಡವನ್ನು ನೀವು ನಿಮ್ಮ ಮನೆಯಲ್ಲಿ ಬೆಳೆಸಿಕೊಳ್ಳುವುದು ಒಳ್ಳೆಯದು. ಇನ್ನು ಮೂರನೆಯದಾಗಿ ಪೀಸ್ ಲಿಲ್ಲಿ. ಈ ಒಂದು ಡಾರ್ಕ್ ಗ್ರೀನ್ ಗಿಡದಲ್ಲಿ ಅರಳುವ ಬ್ರೈಟ್ ಬಿಳಿ ಬಣ್ಣದ ಲಿಲ್ಲಿ ಹೂಗಳು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಉಂಟುಮಾಡುತ್ತವೆ. ಜೊತೆಗೆ ಹೊರಗಿನ ಗಾಳಿಯ ಕ್ವಾಲಿಟಿಯನ್ನು ಉತ್ತಮಗೊಳಿಸುತ್ತವೆ. ಮಾನಸಿಕವಾಗಿ ನೀವು ಕುಗ್ಗಿದಾಗ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತವೆ. ಮನೆಯಲ್ಲಿ ನೆಮ್ಮದಿ ಎನ್ನುವುದು ನೆಲೆಸುತ್ತದೆ ಹಾಗೂ ಮನೆ ಮಂದಿ ಸಹನೆ ಮತ್ತು ಸಹಬಾಳ್ವೆಯಿಂದ ಬಾಳುತ್ತಾರೆ. ಇನ್ನು ನಾಲ್ಕನೆಯದಾಗಿ ಕಳ್ಳಿ ಗಿಡ. ಸುಂದರವಾದ ಹೂಗಳನ್ನು ಹೊಂದಿರುವ ಈ ಒಂದು ಕಳ್ಳಿ ಗಿಡವು ಗುಡ್ ಲಕ್ನ ಸಂಕೇತ ಎಂದೇ ಹೇಳಲಾಗುತ್ತದೆ. ಇದರಿಂದ ಮನೆಯಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಎಂದು ಹೇಳಬಹುದು. ಇನ್ನು ಐದನೆಯದಾಗಿ ತುಳಸಿ ಗಿಡ. ಇದು ಧಾರ್ಮಿಕ ಕಾರ್ಯದಲ್ಲಿ ಬಳಸುವಂತಹ ಪವಿತ್ರ ಗಿಡವಾಗಿದೆ. ಧಾರ್ಮಿಕ ಪೂಜೆ ವಿಧಿವಿಧಾನಗಳಲ್ಲಿ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಇದು ಮನೆಯಲ್ಲಿ ಇದ್ದರೆ ದೈವಿಕ ಶಕ್ತಿಯನ್ನು ಮನೆಯಲ್ಲಿ ಆವರಿಸುತ್ತದೆ ಎಂದೇ ಹೇಳಲಾಗುತ್ತದೆ. ಇನ್ನು ಕೊನೆಯದಾಗಿ ಬಿದಿರಿನ ಗಿಡ. ಈ ಒಂದು ಬಿದಿರಿನ ಗಿಡಕ್ಕೆ ಲಕ್ಕಿ ಬಾಂಬ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಒಂದು ಬಿದಿರಿನ ಗಿಡ ಮನೆಯಲ್ಲಿ ಇದ್ದರೆ ಮನೆಯ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುವುದು. ಜೊತೆಗೆ ಇದು ದೀರ್ಘಾಯುಷ್ಯ, ಸಂಪತ್ತು, ಸಂತೋಷದ ಸಂಕೇತವಾಗಿದೆ. ಇದನ್ನು ನೀವು ಎಲ್ಲಿ ಕೆಲಸ ಮಾಡುತ್ತೀರೋ ಅಂತಹ ಜಾಗದಲ್ಲಿ ಇಟ್ಟುಕೊಳ್ಳುವುದರಿಂದ ಆ ಒಂದು ಜಾಗದಲ್ಲಿ ಇರುವಂತಹ ಋಣಾತ್ಮಕ ಶಕ್ತಿ ಕೂಡ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಶುಭ ದಿನ.